ಮತ್ತು ಯೋಜನೆಗೆ ಸೇವೆ. ಸ್ವಯಂ ಪಾಲನೆ ಮೂಲಕ ನಿಯಂತ್ರಣ. ಸ್ವಯಂ ಪಾಲನೆ ಮೂಲಕ ನಿಯಂತ್ರಣ. ಮಾಸಿಕ ಹೇಳ್ತಾರೆ, ಸ್ಟೈಲ್ ಮಾಸಿಕ ಹೇಳ್ತಾರೆ, ರೋಡ್ ಮಾಸಿಕ ಹೇಳ್ತಾರೆ. ಮ್ಯಾಕ್ಡೊನಾಲ್ಡ್ ಅಂತ ಒಂದು ಕ್ವಶನ್ ಇದ್ದೇ ಇದೆ. ಅದು ಏನೇನು ಕೇಳ್ತಾರೆ ಅಂತ ಸ್ವಲ್ಪ ಹೇಳ್ತೀನಿ ನೋಡ್ಬೇಕು. ಅಥವಾ ಮ್ಯಾಕ್ಡೊನಾಲ್ಡೀಕರಣ ಅಂದ್ರೆ ಏನು ಅಂತ ಬರೀಬಹುದು. ಮ್ಯಾಕ್ಡೊನಾಲ್ಡೀಕರಣ ಈ ಪದ ಮೊದಲು ಬಳಸೋದು ಯಾರು ಅಂತ ಕೇಳ್ತಾರೆ. ಯಾರು ಮ್ಯಾಕ್ಡೊನಾಲ್ಡೀಕರಣ ಅನ್ನೋ ಪದವನ್ನು ಮೊದಲು ಬಳಸಿದವರು ಯಾರು? ಯಾರು ಹೇಳಿ? ಸೊ ಇದು ನಿಮಗೆ ಪದ ಬಹಳ ಕನ್ಫ್ಯೂಸ್ ಮಾಡಿದ್ರು. ಮ್ಯಾಕ್ಡೊನಾಲ್ಡೀಕರಣ ಅಂದ ತಕ್ಷಣ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಅಂತ ನೆನಪಿರುತ್ತೆ. ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಅಂತ ನೀವು ಬೋರ್ಡ್ಗಳು ಹಾಕಿಲ್ಲ. ಅಂಗಡಿ ಬೇರೆ ಡಬ್ಬಾ ಮೇಲೆ ಪಾನಿಪುರಿ ಫಾಸ್ಟ್ ಫುಡ್ ಅಂತ ಹೋದ್ರೆ ಅದಕ್ಕೆ ಸಾಯ್ತಿಲ್ಲ ಹೋದ್ರೆ ದಾರಿ ಬೀದಿದೆ. ಆ ಫಾಸ್ಟ್ ಫುಡ್ ದಾರಿ ಮೇಲೆ ಮಾಡೋದು ಅದು ಕ್ವಾಲಿಟಿ ಅಲ್ಲ, ಒಳ್ಳೆಯದಲ್ಲ ಫಾಸ್ಟ್ ಫುಡ್. ಇದು ಹೋಟೆಲ್ ಉದ್ಯಮ, ರೆಸ್ಟೋರೆಂಟ್. ಇದು ಏನ್ ಮಾಡಿದ್ರೆ ಅಮೆರಿಕ ಸಮಾಜದಲ್ಲಿ ಮೊದಲ ಬಾರಿ ಇದನ್ನು ಪ್ರಯೋಗ ಮಾಡಿದ್ರು. ಜಾರ್ಜ್ ಅವರು ಕಂಪನಿ ಕೊಟ್ಟರು. ಇವ್ರು ಏನ್ ಮಾಡ್ತಾರೆ, ಕಡಿಮೆ ಅವಧಿಯಲ್ಲಿ ಎಲ್ಲಾ ಮನೆಗಳಿಗೆ ಬಿಸಿ ಬಿಸಿಯಾದಂತಹ ರುಚಿಯಾದಂತಹ ಒಳ್ಳೆಯ ಆಹಾರಗಳನ್ನ ಸರಬರಾಜು ಮಾಡುವುದಕ್ಕೆ ಮ್ಯಾಕ್ಡೊನಾಲ್ಡೀಕರಣ ಅಂತ ಕರೀತೀವಿ. ಫಾಸ್ಟ್ ಫುಡ್ ರೆಸ್ಟೋರೆಂಟ್ಗಳ ಮುಖಾಂತರ ಗ್ರಾಹಕರಿಗೆ, ಈಗ ನನಗೆ ಮನೆಗೆ ಬೆಳಗ್ಗೆ ನನಗೆ ಟೈಮ್ ಇಲ್ಲ, ದೋಸೆ ಬೇಕು, ಇಡ್ಲಿ ಬೇಕು, ನಾನು ಒಂದು ಮ್ಯಾಕ್ಡೊನಾಲ್ಡೀಕರಣ ಕಂಪನಿಗೆ ಒಂದು ಕಾರು ಹೊರಟಿದ್ರೆ ಕಾರು ಮಾಡೋ 15 ಕಾಲಿಗೆ ಇಷ್ಟು ಗಂಟೆಗೆ ಇಷ್ಟೇ ಬೇಕು ಅಂದ್ರೆ ಮನೆಯಲ್ಲಿ ಮಾಡುವಂತಹ ಬಿಸಿ ಬಿಸಿಯಾದಂತಹ ಚಟ್ನಿ ಸುಮ್ಮನೆ ಬಿಸಿಯಾದಂತಹ ನಮಗೆ ವಿಶ್ವಾಸ ಇರಬೇಕ. ನೋಡೋಣ, ಈ ಹೋಟೆಲ್ ನಮ್ಮ ತಿಂಡಿ ತಿಂದ್ರೆ ನಮಗೆ ರುಚಿಯಾಗಿರ್ತೈತೆ, ಕ್ವಾಂಟಿಟಿ ಇರ್ತೈತೆ, ಕ್ವಾಲಿಟಿ ಎಕ್ಸ್ಪೀರಿಯೆಂಟ್ ಇರ್ತೈತೆ, ರುಚಿ ಇರ್ತೈತೆ. ಆ ಕಾರಣಕ್ಕೆ ಇಡೀ ಜಗತ್ತಿನಲ್ಲಿ ಒಂದು ಕಂಪನಿ ಬಂದು ಹೋಟೆಲ್ ಬರೀ ಪಾರ್ಸಲ್ ಹೆಚ್ಚಿಗೆ ನಾವು ಕುತ್ಕೊಂಡು ತಿನ್ನೋದು ಇದೆ, ಆದರೆ ಕುತ್ಕೊಂಡು ತಿನ್ನೋದ್ರ ಸಂಖ್ಯೆ ಕಡಿಮೆ. ಅದಕ್ಕಿಂತ ಪಾರ್ಸಲ್ ಹೆಚ್ಚಿಗೆ ಹೋಗ್ತಾರೆ. ಯಾಕಂದ್ರೆ ನಾವು ಇಲ್ಲಿಂದ ಹೊರಟು ಇರ್ತೀವಿ, ಆ ಊರಿಗೆ 5 ಕಿಲೋಮೀಟರ್ ನಡ್ಕೊಂಡು ಕಾರ್ ಹಾಕೊಂಡು ಹೋಗಿ ಬರೋದು ಟೈಮ್ ಇರೋಲ್ಲ, ಪೆಟ್ರೋಲ್ ಖರ್ಚು, ಟೈಮ್ ಖರ್ಚು. ಅದಕ್ಕೆ ಮನೆಗೆ ನಾವು ರೆಡಿ ಆಗ್ತಾ ಇದ್ವಿ 8:30 ಟೈಮ್ ಕೊಟ್ಟು 8:30 9 ಗಂಟೆಗೆ ಟೈಮ್ ಕೊಟ್ಟು 9 ಗಂಟೆಗೆ ಎಕ್ಸಾಕ್ಟ್ ಟೈಮ್ ತಂದು ಮನೆಗೆ ಡೋರಲ್ಲಿ ಕೊಟ್ಟು ಹೋಗ್ಬೇಕು. ಆನ್ಲೈನಲ್ಲಿ ಪೇಮೆಂಟ್ ಮಾಡ್ತೀವಿ. ಇದು ಒಂದು ಹೋಟೆಲ್ ಉದ್ಯಮ ಮ್ಯಾಕ್ಡೊನಾಲ್ಡೀಕರಣ ಅಂತ. ಇದು ನಾವು ಬಳಸಿದವರು ಜಾರ್ಜ್ ಲಿಟ್ಸ್ ಅಂತ. ಇದು ಯಾಕೆ ಇಷ್ಟು ಫೇಮಸ್ ಅಂದ್ರೆ ಅದರ 4 ಮಾರ್ಗದರ್ಶಕ ತತ್ವಗಳು ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಮಾರ್ಗದರ್ಶಕ ತತ್ವಗಳು. ಐತಿಹಾಸಿಕ ಕೇಳಬಹುದಿಲ್ಲ, ಅವಾಗ ನೀವು ಎಲ್ಲ ಬರೀಬೇಕು ಪೂರ್ಣ. ಮ್ಯಾಕ್ಡೊನಾಲ್ಡೀಕರಣ ಅಂದ್ರೇನು, ಅದನ್ನು ಮೊದಲು ಬಳಸಿದವರು ಯಾರು, ಅದರ ಮಾರ್ಗದರ್ಶಕ ತತ್ವಗಳನ್ನು ಬರೆಯಿರಿ. ಮ್ಯಾಕ್ಡೊನಾಲ್ಡೀಕರಣದ ಮಾರ್ಗದರ್ಶಕ 4 ಇದೆ: ದಕ್ಷತೆ, ವಿಶ್ವಾಸಾರ್ಹತೆ, ಪ್ರಮಾಣಬದ್ಧತೆ ಮತ್ತು ಏಕರೂಪತೆ, ಸ್ವಯಂ ಚಾಲನೆ ಮೂಲಕ ನಿಯಂತ್ರಣ. ದಕ್ಷತೆ ಅಂದ್ರೆ ಯಾಕೆ ಇಷ್ಟು ಫೇಮಸ್ ಆಗಿದ್ದಾರೆ ಈ ಮ್ಯಾಕ್ಡೊನಾಲ್ಡೀಕರಣ ಹೋಟೆಲ್ ಅಂದ್ರೆ, ಅಲ್ಲಿ ಕೆಲಸ ಮಾಡುವಂತಹ ಅವರು ನೀಡುವ ಆಹಾರ ಮತ್ತು ಅವ್ರ ಕೆಲಸ ಮಾಡುವ ರೀತಿ ಎಲ್ಲ ನಮಗೆ ಬಹಳ ವ್ಯವಸ್ಥಿತವಾಗಿ ಬಹಳ ರೀತಿ ಒಳ್ಳೆಯ ರೀತಿಯಲ್ಲಿ ಆಹಾರವನ್ನು ತಯಾರು ಮಾಡ್ತಾರೆ. ಎಲ್ಲ ಮಿಷಿನಲ್ಲಿ ಕೆಲಸ ಮಾಡ್ತಾರೆ. ಈಗ ನೀವು ಆ 1 ಕೆಜಿ ಅಕ್ಕಿ ಬೇಯಿಸಿದ್ರೆ ಎಷ್ಟು ಕೊಡ್ತೀವಿ? ಯಾರು ರೂಪಾಯಿ ಮಾಡಾಕಿಲ್ಲ, ಅಂದಾಜು ಹಾಕ್ತೀವಿ. ಇಲ್ಲ ಅದಲ್ಲ, ಇಷ್ಟೇ ಸಾಂಬಾರು, ಇಷ್ಟೇ ಒಂದು ಸಾಂಬಾರು, ಇಷ್ಟೇ ಕಾಲು, ಇಷ್ಟೇ ಮಸಾಲೆ, ಎಲ್ಲ ಮಿಷಿನಲ್ಲಿ ಅದೇ ಆಟೋಮೆಟಿಕ್ ಆಗಿ ಕೆಲಸ. ಸೊ ಹಾಗಾಗಿ ಈ ಹೋಟೆಲ್ಗಳು ಬಹಳ ದಕ್ಷವಾಗಿ ಆಹಾರ ನೀಡುವಾಗ ಮತ್ತು ಕಡಿಮೆ ಅವಧಿಗೆ ಮಾಡಬೇಕು. ನೀನು ಆರ್ಡರ್ ಮಾಡಿ ಆಫರ್ ಅವರಲ್ಲಿ ನಿಮ್ಮ ಮನೆಯಲ್ಲಿ ಆ ಕಾರಣಕ್ಕೆ ನೀವು ದಕ್ಷವಾಗಿ ಕೆಲಸ ಮಾಡೋದ್ರಿಂದ ಆ ನೀಡೋದ್ರಲ್ಲಿ ಮತ್ತು ಆಹಾರ ಪಡ್ಕೊಳ್ಳೋದ್ರಲ್ಲಿ ಹೆಸರನ್ನು ಮಾಡ್ಕೊಂಡಿದ್ದಾರೆ. ತುಂಬ ಪ್ರಕಾರನೇ ಆಗಿದೆ ಈ ಹೋಟೆಲ್. ಈ ಹೋಟೆಲ್
ಓದಿಸ್ಬಿಟ್ರೆ ನಾವು ಪದೇ ಪದೇ ಅವ್ರು ಓದಿಸೋದು ಓದಿಲ್ಲ ಏನು ಕೆಲಸ ಓದಿಸೇ ಮಾರ್ಯ ಅದು ಇಡ್ಲಿನ ಬೆಂದೇ ಇಲ್ಲ ಸರಿನೂ ಇಲ್ಲ ಸಾಂಬಾರು ಸರಿ ಇಲ್ಲ ಅಂದರೆ ಮತ್ತೊಮ್ಮೆ ಅವ್ರಿಗೆ ಯಾವಾಗ ನಮಗೆ ಒಂದು ಊಟ ರುಚಿಯಾಗುತ್ತೆ ನಮ್ಗೆ ಇಷ್ಟ ಆಗುತ್ತೆ ಆ ವಿಶ್ವಾಸ ಬರ್ತೈತೆ. ಆ ವಿಶ್ವಾಸ ಬಂದಾಗ ಪದೇ ಪದೇ ಅದೇ ಹೋಗ್ತೀವಿ. ಆ ವಿಶ್ವಾಸವನ್ನ ಈ ಹೋಟೆಲ್ ಮ್ಯಾಕ್ಡೊನಾಲ್ಡ್ ರೆಸ್ಟೋರೆಂಟ್ಗಳು ಉಳಿಸ್ಕೊಳ್ತಾ ಬಂದಿದ್ದಾರೆ. ಆ ಕಾರಣಕ್ಕೆ ಜನ ಅವನ್ನ ಇಷ್ಟಪಡ್ತಾರೆ. ತುಂಬಾ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಜನ, ಅಲ್ಲೇ ಹೋಗ್ತಾರೆ. ಅವರು ಹೋಗಿದ್ರೆ ಆಡಳಿತ ಮಾಡಿಸ್ತಾರೆ. ಸೊ ಇದು ಎರಡನೇ ವಿಶ್ವಾಸ ತತ್ವಗಳಲ್ಲಿ. ಮೂರನೇದು ಪ್ರಮಾಣ ಬದ್ಧತೆ ಮತ್ತು ಏಕರೀತಿ ಸೇವೆ. ಇಲ್ಲಿ ಅಮೆರಿಕದಲ್ಲಿ ಒಂದು ಮಸಾಲೆ ದೋಸೆ ತೂಕ ಮಾಡಿದ್ರೆ ಒಂದೆಷ್ಟು ಗ್ರಾಮ್ ಬರ್ಬೋದು? ಈ ರೆಸ್ಟೋರೆಂಟ್ ಒಂದು ಇಡ್ಲಿ ಕ್ವಾಂಟಿಟಿ ಎಲ್ಲ ಹೋಟೆಲ್ ಒಂದೇ ಸೈಜ್ ಇರ್ತಾವ? ಎಲ್ಲ ಹೋಟೆಲ್ ಒಂದೇ ಸೈಜ್ ಮಸಾಲೆ ದೋಸೆ ಹಾಕೋಣ. ಆದ್ರೆ ಇಲ್ಲಿ ಇವರ ಹೋಟೆಲ್ಗಳಲ್ಲಿ ಅಮೆರಿಕದಲ್ಲಿ ತೆಗೆದುಕೊಂಡು ಇಡ್ಲಿ ಸೈಜು ಭಾರತದಲ್ಲಿ ತೆಗೆದುಕೊಂಡು ಇಡ್ಲಿ ಸೈಜ್ ಸೇಮ್. ಯಾಕಂದ್ರೆ ಮಿಷಿನರಿ ಇಷ್ಟೇ ಗ್ರಾಮ್ ಅಕ್ಕಿಯನ್ನು ಇಷ್ಟೇ ಗ್ರಾಮ್ ಇಷ್ಟೇ ಅಲ್ಲ ದೋಸೆ ಅಮೆರಿಕದಲ್ಲೂ ಅಷ್ಟೇ, ಭಾರತದಲ್ಲೂ ಅಷ್ಟೇ, ಇಂಗ್ಲೆಂಡ್ನಲ್ಲೂ ಅಷ್ಟೇ, ಎಲ್ಲ ಕಡೆ ಅಷ್ಟೇ. ಏಕ ರೀತಿಯ ಆಹಾರ ಕ್ವಾಂಟಿಟಿ ಮತ್ತು ರುಚಿ ಎಲ್ಲ ಕಡೆ. ಅಮೆರಿಕದಲ್ಲಿ ಹೋಗ್ತಿದ್ರು ಅದೇ ರುಚಿ, ಇಂಗ್ಲೆಂಡ್ನಲ್ಲಿ ಹೋಗ್ತಿದ್ರು ಅದೇ ರುಚಿ, ಭಾರತದಲ್ಲಿ ಹೋಗ್ತಿದ್ರು ಅದೇ ರುಚಿ, ಅಮೆರಿಕದಲ್ಲಿ ಹೋಗ್ತಿದ್ರು ಅದೇ ರುಚಿ. ಇದು ಹೇಗೆ ಸಾಧ್ಯ? ಅದನ್ನೇ ಮೂರು ಮಾಡಿ. ಅದಕ್ಕೆ ಅಮೆರಿಕದಲ್ಲಿ ಒಬ್ಬರು ಬಂದ ಅಂದ್ರೆ ಮ್ಯಾಕ್ಡೊನಾಲ್ಡ್ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಕೇಳ್ತಾನೆ. ಯಾಕಂದ್ರೆ ನಮಗೆ ಅಲ್ಲಿ ರುಚಿ ಗೊತ್ತು, ಇದು ಅದೇ ರೀತಿ ಗ್ಯಾರಂಟಿ. ಹೀಗೆ ಆಮೇಲೆ ಏಕ ರೀತಿಯ ಸೇವೆ. ಇಲ್ಲಿ ಲೇಬರ್ಗಳಿದ್ದಾರೆ ಕೆಲಸ ಮಾಡೋದು, ಎಲ್ಲರಿಗೂ ಒಂದೇ ರೀತಿ ಮಾಡ್ತಾರೆ. ಅವರು ತಿಂಗಳ ಸಂಬಳ ತಗೋತಾರೆ, ಟೈಮ್ ಟು ಟೈಮ್ ಫಿಕ್ಸ್ ಆಗ್ತಾರೆ. ನಿಮಗೆ ಫ್ಯಾಕ್ಟ್ರಿ ಒಳಗೆ ಹೆಂಗೆ ಕೆಲಸ ಮಾಡ್ತಾರೋ ಅದೇ ರೀತಿ ಇಲ್ಲಿ ಕಾಯಂಬರವಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಏಕ ರೀತಿಯ ಸೇವೆ, ಏಕ ರೀತಿಯ ಟೇಬಲ್, ಒಂದೇ ಸಮವಸ್ತ್ರ, ಒಂದೇ ರೀತಿಯ ಕೊಠಡಿ, ಒಂದೇ ರೀತಿಯ ಚಿಕನ್, ಒಂದೇ ರೀತಿಯ ಟೇಬಲ್. ಎಂದು ಹೋದ್ರು ಆ ಹೋಟೆಲ್ ಒಳಗೆ ಇದು ಮ್ಯಾಕ್ಡೊನಾಲ್ಡ್ ನಮ್ಮ ಹೋಟೆಲಲ್ಲಿ ಒಂದಲ್ಲಿ ಯಾರೋ ಸೋಪ್ ಹಾಕಿರ್ತಾನೆ, ಒಂದು ಚೇರ್ ಹಾಕಿರ್ತಾನೆ, ಟೇಬಲ್ ಕುಕ್ಕರ್ ಹಾಕಿರ್ತಾನೆ, ಏನು ಹಾಕಿಲ್ಲ. ಅಲ್ಲಿಯ ಒಳಗೆ ವಿನ್ಯಾಸ ಕೂಡ ಇಡೀ ಹೋಟೆಲ್ ವಿನ್ಯಾಸ ಒಂದೇ ರೀತಿ ಇರ್ತೈತೆ. ಮ್ಯಾಕ್ಡೊನಾಲ್ಡ್ ಆ ರೀತಿ ಅದನ್ನು ಮಾಡಿರ್ತಾರೆ. ಸೊ ಎಲ್ಲ ಕೂಡ ಒಂದೇ ರೀತಿ ಇರ್ತೈತೆ. ಅದಕ್ಕೆ ಇಲ್ಲಿ ಇದನ್ನ ಬಹಳ ಪ್ರಮುಖವಾಗಿ ಅದನ್ನು ಇಷ್ಟಪಡ್ತಾರೆ. ನೋಡಿ, ಸ್ವಯಂ ಕಂಟ್ರೋಲ್ ಮಾಡಕ್ಕೆ ಈ ಹೋಟೆಲ್ ಅನ್ನ ಯಾರೋ ಒಬ್ಬ ಅಮೆರಿಕದ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಲ್ಲೊಂದು ಕಂಪನಿ, ಆ ಕಂಪನಿಯವರೆಲ್ಲ ಆನ್ಲೈನಲ್ಲಿ ಎಷ್ಟು ಖರ್ಚು ವೆಚ್ಚ, ಏನು ಎಂದು ಲೇಬರು, ಸಂಬಳ ಎಲ್ಲ ಅಲ್ಲಿಂದ ಕಂಟ್ರೋಲ್ ಮಾಡ್ತಾರೆ. ಇಲ್ಲಿ ಹೋಟೆಲ್ ಅನ್ನು ಸಾಮಾನ್ಯ ಅವ್ರು ಹೇಳಕ್ಕೆ ಬಂದಿಲ್ಲ. ಲೇಬರ್ ಇದು ಬೆಳಿಗ್ಗೆ 6 ಗಂಟೆ ಬಂದರೆ ಸಂಜೆ 6 ಗಂಟೆ ಬಿಟ್ಟು 6 ಗಂಟೆಗೆ ಇನ್ನೊಬ್ಬ ಬರ್ತಾನೆ, ಮತ್ತು 6 ಗಂಟೆ ಹೋಗ್ತಾನೆ. ಎಲ್ಲ ಆಟೋಮೆಟಿಕ್, ಎಲ್ಲ ಕಂಟ್ರೋಲ್ ಕಂಪನಿ ಮಾಡ್ತಾರೆ, ಎಲ್ಲವನ್ನ ಕಂಪನಿ ಮಾಡ್ತಾರೆ. ಹಾಗಾಗಿ ಮ್ಯಾಕ್ಡೊನಾಲ್ಡ್ ಈ ವಿಶ್ವದಲ್ಲಿ ಅತ್ಯಂತ ಪ್ರಮುಖವಾಗಿ ಹೆಸರನ್ನು ಗಳಿಸಿದೆ. ಇದರ ಬಗ್ಗೆ ಟಿಪ್ಪಣಿ ಕೇಳಿದ ತಕ್ಷಣ ಮ್ಯಾಕ್ಡೊನಾಲ್ಡ್ ಅಂದ್ರೆ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ತಲೆ ಬಂದರೆ ಎಲ್ಲ 5 ಮಾಸ ಕೇಳ್ತಾನೆ. ಇದಾದ್ಮೇಲೆ ನನಗೆ ಕಾಗೋಡು ಸತ್ಯಾಗ್ರಹದ ಬಗ್ಗೆ ಕೇಳಿದ. ಕಾಗೋಡು ಸತ್ಯಾಗ್ರಹ ಯಾಕಾಗಿ ನಡೆಯಿತು? 1951ರಲ್ಲಿ ಉಳುವವನೇ ಭೂವಡೆಯ. ಕಾಗೋಡು ಸತ್ಯಾಗ್ರಹ ಆದ ತಕ್ಷಣ ಬ್ರಿಟಿಷರಿಗೆ ಬಂದ ತಕ್ಷಣ ಉಳುವವನೇ ಭೂವಡೆಯ. ಏನಾಗಿತ್ತು ಅಂದ್ರೆ ಯಾರೋ ಹೆಸರು ಜಮೀನು, ಯಾರೋ ಪಾಪ ಪುಣ್ಯ ಮಾಡೋರು, ಅವನು ಉಳಿದೆಲ್ಲ ಅವ್ರು ಸಾಮಾನ್ಯ ಪಟ್ಟು ಉಳಿದಿದ್ದು ಇಷ್ಟು ಬಿಟ್ಟು ಮನೆಗೆ ತಿರ್ತಾ ಇತ್ತು. ಜಮೀನು ಹಕ್ಕಿ ಇರಲಿಲ್ಲ ರೈತರಿಗೆ. ಜಮೀನಿನ ಹಕ್ಕಿಗಾಗಿ ನಡೆದಂತ ಭಾರತದಲ್ಲೇ ದೊಡ್ಡ ಮೊದಲ ಹೋರಾಟ ಕಾಗೋಡು ಸತ್ಯಾಗ್ರಹ. ಇಡೀ ಭಾರತದಲ್ಲಿ ನಡೆದಂತ ಮೊದಲ ಹೋರಾಟ 1904ರಲ್ಲಿ ಕಾಗೋಡು ಸತ್ಯಾಗ್ರಹ ಅಂತ ನಡೆಯುತ್ತೆ. ಇದ್ರ ಬಗ್ಗೆ ಬಹಳ ಈಸಿ ಇದೆ. ಅದರ ಬಗ್ಗೆ ಸ್ವಲ್ಪ ಇದನ್ನು ಬರೆಯಕ್ಕೆ ಇವತ್ತು ನಿನ್ನೆ ಯಾರು ಬರಬೇಕಾಗಿತ್ತು? ನಿನ್ನೆ ನೋಡಿ, ಯಾವಾಗಲೇ ಇತ್ತು ನಿನ್ನೆ ಎಷ್ಟೇ ಪಾಠದಲ್ಲಿ ನಿನ್ನೆ ಬರೆಯಕ್ಕೆ ಕೊಟ್ಟು ಹೋಗಿ ಹೇಳಿ ಬರ್ಸಿದ್ದು ನೋಡಿ.
ಕಾಗೋಡು ಸತ್ಯಾಗ್ರಹ ಇದ್ರ ಬಗ್ಗೆ ಬರೀಬೇಕು. ನೀನು ಓದ್ಕೊಂಡು ಫುಲ್ ಇದ್ರ ಬಗ್ಗೆ ಡೀಟೇಲ್ ಬರಬೇಕು. ಪಾಯಿಂಟ್ ಬರೋದು ಕಾಗೋಡು ಸತ್ಯಾಗ್ರಹ. ಆಮೇಲೆ ಮಲಪ್ರಭಾ ಹೋರಾಟಕ್ಕೆ ಕಾರಣವಾದ ಅಂಶಗಳು ಭಾಳ ದೇವಿಯ ಪ್ರಶ್ನೆ, ತೆರಿಗೆ ಅಂಶ, ಆಮೇಲೆ ಸ್ಥಿರ ಬೆಲೆಯ ಪ್ರಶ್ನೆ ಅಂತ ಲೇವಿ ಅಂತ ಟ್ಯಾಕ್ಸ್ ಅವ್ರ ಬಗ್ಗೆ 3 ಪಾಯಿಂಟ್ ಇದ್ದಾರೆ. 3 ಪಾಯಿಂಟ್ಸ್ಗಳನ್ನು ಬರೀಬೇಕು. 4 ಬರೀಬೇಕು. ಅದು ಇವತ್ತು ಬರೆಯೋದಕ್ಕೆ ಹೇಳ್ತಾ ಇದ್ದೇನೆ. ಕಾಗೋಡು ಸತ್ಯಾಗ್ರಹ ಅನ್ನೋದು ಏನು 1955 ಘಟನೆ. ಇದು ಶಿವಮೊಗ್ಗ ಜಿಲ್ಲೆ ಸಾಗರ. ಜೋಗ ಹೋದಾಗ ಸಾಗರ ಯಾವ ಬರ್ತಿದೆ, ಜೋಗ ಯಾವ ತಾಲೂಕು ಬರ್ತಿದೆ, ಸಾಗರದಲ್ಲಿ. ಸಾಗರದಿಂದ ಮುಂದೆ ಜೋಗ, ಸಾಗರ ತಾಲೂಕು, ಕಾಗೋಡು ಗ್ರಾಮ, ಸುತ್ತಮುತ್ತಲಹಳ್ಳಿ, ಸುಳ್ಕೋಟೆ, ಯರಗುಂಟೆ, ಕಾಂದೆ, ಕೆಳದಿ, ಈ ಚಿಕ್ಕನೂರು ಮುಂತಾದ ಗ್ರಾಮದಲ್ಲಿ ಹೋರಾಟ ನಡೆಯಿತು ಅಂತ ಬರೀಬೇಕು. ನೆಕ್ಸ್ಟ್ ಪಾಠದಲ್ಲಿ ಗೇಣಿದಾರರು ಭೂರಹಿತ ಕೃಷಿ ಕಾರ್ಮಿಕರ ಸಂಕಷ್ಟಕ್ಕೆ ಒಳಗಾಗಿತ್ತು. ಯಾಕಂದ್ರೆ ಅವರು ಈ ಕೊಳಗ ಅಂತ 1 ಹೆಕ್ಟೇರ್ ಜಮೀನಿಗೆ ಹಿಂದಿನ ಕಾಲದಲ್ಲಿ ಸೇರು ತೂಕ ಇದ್ದ ಕೊಳಗ ಅಂತ ಒಂದು ದೇಶ, ಒಂದು ಯುದ್ಧದ ಕೊಳಗ, ತಾಮ್ರದ ಕೊಳಗ, ಅದರಲ್ಲಿ 63 ಕೊಳಗ ಅವರಿಗೆ ವ್ಯವಸ್ಥೆ ಗೊತ್ತಾಗೈತಿ ಅಂತ. ಮತ್ತು 63 ಕೊಟ್ಟು ಉಳಿದಿದ್ದು ಇಲ್ಲಿ ಒಳಗಡೆ ಉಳಿಲಿಲ್ಲ ಅಂದ್ರೆ ಅವ್ನು ಏನಿಲ್ಲ. ಈ ತರ ಒಂದು ಶೋಧನೆ ನಡೀತಾ ಇತ್ತು. ಅದ್ರ ಬಗ್ಗೆ ಪೂರ್ಣ ಓದ್ಕೊಳ್ರಿ. ಸೊ ಇದರ ಮೇನ್ ತಿರುಳು ಉಳುವವನೇ ಭೂ ಬೆಳೆಯ. ಯಾರು ಜಮೀನನ್ನು ನೇರವಾಗಿ ಉಳುಮೆ ಮಾಡ್ತಾರೆ ಅವರಿಗೆ ಜಮೀನು ಸೇರಬೇಕು ಅಂತ ಹೇಳಿ ಹೋರಾಟ ಆಯಿತು. ಈ ಹೋರಾಟಕ್ಕೆ ಗಣಪತಿಯಪ್ಪ, ಗೋಪಾಲಕೃಷ್ಣ ಗೌಡ, ಆಮೇಲೆ ರೋಹಿತ್, ರಾಮ್ ಮನೋಹರ್ ಲೋಹಿಯಾ ಇವರೆಲ್ಲ ಇದಕ್ಕೆ ಬೆಂಬಲವನ್ನು ಕೊಟ್ಟು ಈ ಚಳವಳಿ ಬಹಳ ಪ್ರಮುಖವಾಗಿ ಹೆಜ್ಜೆಯನ್ನು ಬಹಳ ನೇರವಾಗಿ ಇದಕ್ಕೆ ಸರ್ಕಾರ ಒಪ್ಪಿಕೊಂಡು ಈ ಎಲ್ಲ ರೈತರಿಗೆ ಆ ಜಮೀನಿನ ಹಕ್ಕನ್ನು ಕೊಡುವಂತ ಕೆಲಸವಾಯಿತು ಅನ್ನೋದರಲ್ಲಿ ಏನಂತ ಹೇಳಿದ್ರೆ ಮಲಪ್ರಭಾ ಹೋರಾಟಕ್ಕೆ ಕಾಣೋದು ಸ್ಥಿರ ಬೆಲೆ. ಬೆಲೆ ಏಕಾಏಕಿ ಒಂದೇ ತರ ಇರಲಿಲ್ಲ ನೋಡಿ. 1,000 ರೂಪಾಯಿ ನದಿಯಿಂದ ಏನ್ ಮಾಡಿದ್ರು, ನೀರು ಬಿಟ್ಟು ಮಲಪ್ರಭಾ ನದಿಯಿಂದ ರೈತರಿಗೆ ಹತ್ತಿ ಬೆಳೆಯಿರಿ ಅಂತ ಎಲ್ಲ ಪ್ರಚೋದನೆ ಕೊಟ್ಟರು. ಹತ್ತಿ ಬೆಳೆದಾಗ ಅವರಿಗೆ 1,000 ರೂಪಾಯಿ ರೇಟ್ ಇತ್ತು. ಪಾಪ 1,000 ರೂಪಾಯಿ ರೇಟ್ ಐತೆ ಹತ್ತಿ ಬೆಳೆ ಅಂತ ಎಲ್ಲ ಮಾಡಿದ್ರು, ಗೊಬ್ಬರ ಬೀಜ ಎಲ್ಲ ತಂದು ಹಾಕಿದ್ರು. ಆದ್ರೆ ಏಕಾಏಕಿ ಏನಾಗಿರೋದು 350 ರೂಪಾಯಿ ಪಾಪ ಲಾಸ್. ಏನು ಕೊಬ್ಬರಿ 15,000 20,000 ಕ್ವಿಂಟಲ್ ರೈತರ ಕೊಬ್ಬರಿ ಬೆಳೀತಾರೆ. ಅದು 5,000 ರೂಪಾಯಿ ಏನಾಗಬೇಕು, ಅವರೆಲ್ಲ ಏನ್ ಮಾಡೋದು, ಗೊಬ್ಬರ ನೀರು ಖರ್ಚು ಮಾಡಿದ್ರು ಹಂಗಾಗಬೇಕು. ಅದರಿಂದ ಅದೊಂದು ಹೋರಾಟಕ್ಕೆ ಕಾರಣವಾಯಿತು. ಇನ್ನು ಲೇವಿ ಅಂತ ಹೇಳ್ತೀವಿ. ಲೇವಿ ಅಂದ್ರೆ ಈಗ ನಿನ್ನೆ ಹೇಳ್ರಿ, ನಿನ್ನ ಜಮೀನಿಗೆ ಲೇವಿ ಅಂತ ಹೇಳ್ಕೊಳ್ಳಿ. ನಿನ್ನ ಜಮೀನಿಗೆ ನೀರು ಬಿಟ್ಟ ಸರ್ಕಾರದವರು 1 ವರ್ಷಕ್ಕೆ ಆ ಜಮೀನಿಗೆ ನೀನು ತೆರಿಗೆ ಕಟ್ಟಬೇಕು. ಇಷ್ಟು ರೂಪಾಯಿ ಬಿಡ್ತಾರೆ. ನಿನ್ನ ಹೊಲಕ್ಕೆ ನಾವು ಚಾರ ಮುಖಾಂತರ ನೀರು ಬಿಟ್ಟಿದ್ದೀವಿ, ಆಯ್ತು. ನಿನ್ನ ಹೊಲಕ್ಕೆ ನೀರು ಬಿಟ್ಟಿದ್ದೀವಿ, ಆದ್ರೆ ಎಲ್ಲರೂ ಒಂದೇ ಮಾಡಬೇಕು. ಇವನಿಗೆ 500, ಒಬ್ಬನಿಗೆ 10,000, ಒಬ್ಬನಿಗೆ 5,000. ಇವ್ರ ಹೊಲಕ್ಕೆ ನೀರೇ ಬಂದಿಲ್ಲ, ಅಕ್ಕಪಕ್ಕ ಕೆಲವು ಹೊಲಕ್ಕೆ ನೀರೇ ಬರಲ್ಲ. ಅವಾಗ ಅಪ್ಪಲ್ಲಿ ಬಟ್ ನೀನು ಕಟ್ಟಬೇಕು ಅಂದ್ರೆ ಅವನೇ ಕಟ್ಟ. ನನ್ನ ಹೊಲಕ್ಕೆ ನೀರೇ ಬಿಟ್ಟಿಲ್ಲ, ನಾನು ತೆರಿಗೆ ಕಟ್ಟೋದು ನಾನೇ ಕಟ್ಟ ಸಾಧ್ಯ. ಇದರಿಂದ ಇದು 2ನೇ ಕಾರಣ. ಮೂರನೇದು ಅಲ್ಲಿ ನೌಕರ ಸ್ಟ್ರೈಕ್, ಎಲ್ಲ ಭ್ರಷ್ಟಾಚಾರ. ನೌಕರರು ದುಡಿಸ್ಕೊಳ್ಳೋದು, ಅವ್ರ ಹೊಲಗಳಿಗೆ ನೀರು ಬಿಡೋದು, ತೆರಿಗೆ ಹೆಚ್ಚಿಗೆ ಮಾಡೋದು, ತೆರಿಗೆ ಕಡಿಮೆ ಮಾಡೋದು, ಈ ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದು 3ನೇ ಕಾರಣ. ಈ 3 ಕಾರಣದಿಂದ ನವಲಗುಂದ ಮತ್ತು ನರಗುಂದ ಘಟನೆಗಳು ಬಹಳ ಇಂಪಾರ್ಟೆಂಟ್. ಇದನ್ನು ನೋಡ್ಕೋಬೇಕು. ನರಗುಂದದಲ್ಲಿ ಏನಾಯಿತು, ಪೊಲೀಸರನ್ನ ಕೊಚ್ಚಿದ್ರು, ರೈತರೆಲ್ಲ ಜೈಲ್ಪಾಲಾದರು. ನವಲಗುಂದದಲ್ಲಿ ಯಾವ ಫ್ಯಾಕ್ಟ್ರಿಗೆ ಯಾರೋ ಗಿಡಿಗಳು ಬೆಂಕಿ ಹಚ್ಚಿದ್ರು, ಅದರಿಂದ ಪೊಲೀಸರು ಗೋಲಿಬಾರ್ ಮಾಡಿದ್ರು. ಎಲ್ಲ ಧಾರವಾಡದಿಂದ ಪೊಲೀಸರು ಬಂದು ಎಲ್ಲ ಹೆಣ್ಮಕ್ಳು ಬಿಟ್ಟು ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಮನಸ್ಸರೆಲ್ಲ ಕಾಡಿಸಿದ್ರು. ಅಂತ ಘಟನೆಗಳಾದವು. ನವಲಗುಂದದಲ್ಲಿ ಘಟನೆಗಳಾದವು. ಬಹಳ ವಿಕೋಪವಾಯಿತು, ಸ್ಟ್ರೈಕ್ ಆಯಿತು. ಪೊಲೀಸ್ ಸ್ಟೇಷನ್ ಬೆಂಕಿ ಇಟ್ಟರು, ಪೊಲೀಸರು SI ಕೊಟ್ಟರು, 4 PC ತಂದರು, ರೈತರೆಲ್ಲ ಸೇರಿಕೊಂಡು. ಅದರಿಂದ ಬಹಳಷ್ಟು ಗಂಭೀರ ಪರಿಣಾಮಗಳಾದವು. ಇವನ್ನ ಇಲ್ಲಿ ನವಲಗುಂದ ಮತ್ತು ನರಗುಂದದಲ್ಲಿ ಇದರಿಂದ ಆದಂಥ ಘಟನೆಗಳು ಇವೆಲ್ಲನ್ನ ಸ್ವಲ್ಪ ಸೂಕ್ಷ್ಮವಾಗಿ ಹೋಗಬೇಕು. ಆದ್ಮೇಲೆ ನಿಮಗೆ ಹೇಳ್ತೀನಿ, ದಲಿತ ಚಳವಳಿ. ನೋಡಿ, ದಲಿತ ಅಂದ್ರೆ ದಲಿತ ಚಳವಳಿ ಅಂದ ತಕ್ಷಣ ನೀವು ನಿರ್ಧಾರ ಕೇಳಿದೆ, ಸ್ವತಂತ್ರ ಪೂರ್ವ ಕೇಳಿದೆ, ಸ್ವತಂತ್ರ ನಂತರ ಕೇಳಿದೆ. 4 ಪಾಯಿಂಟ್ಸ್ ಸರಿಬೇಕು. ದಲಿತ ಚಳವಳಿ ಅಂದ್ರೆ
ಭಾಗ ಬಸವೇಶ್ವರ ದಲಿತ ಚಳವಳಿ 12ನೇ ಶತಮಾನ. ಬಸವಣ್ಣ ಹೋಗ್ತಾರೆ. ಬಸವಣ್ಣನ ಅನುಭವ ಮಂಟಪದಲ್ಲಿ ಯಾವ್ಯಾವ ಜಾತಿ ಇದೆ ಹೇಳಿ ನೋಡೋಣ. ಅನುಭವ ಮಂಟಪದಲ್ಲಿ ಬಸವಣ್ಣನ ಅನುಭವ ಮಂಟಪದಲ್ಲಿ ಯಾವ್ಯಾವ ಜಾತಿಯನ್ನು ಸೇರಿಸಿಕೊಂಡಿದ್ದ? 12ನೇ ಶತಮಾನದಲ್ಲಿ ದಲಿತ ಚಳವಳಿ ಮೊದಲು ದಲಿತ ಆದ ತಕ್ಷಣ ಆಮೇಲೆ ಬಸವೇಶ್ವರ ಅವರು ಅನುಭವ ಮಂಟಪ ಕಟ್ಟಿದ್ದ ಕುರುಡ ಸಮೂಹದಲ್ಲಿ ಅಲ್ಲಿ. ಆವಾಗ ಎಲ್ಲಾ ಜಾತಿಯವರನ್ನ ಸೇರಿಸಿಕೊಂಡು ಬಾಬಾ ವಿಚಾರವನ್ನ ಅನುಭವ ಮಂಟಪದಲ್ಲಿ ಕೂರಿಸಿಕೊಂಡು ಸಭೆ ಸಮಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ಬೇಕು 12ನೇ ಶತಮಾನದಲ್ಲಿ ಯಾರ್ಯಾರು ಹೇಳ್ತೀನಿ, ಓದ್ಬೇಕು, ಓದಿಲ್ಲ ನೋಡಿ. ಮಡಿವಾಳ ಮಾಚಯ್ಯ ಮಡಿವಾಳ, ಅಂಬಿಗರ ಚೌಡಯ್ಯ, ಅಂಬಿಗರ ಮೇದಾರ ಕೇಂದ್ರಯ್ಯ, ಮಾದರ ಚೆನ್ನಯ್ಯ, ಅಲ್ಲಮ್ಮ, ಆಯ್ತಂಗಿ ಅಕ್ಕಮ್ಮ, ಇವೆಲ್ಲ ದಲಿತರು. 12ನೇ ಶತಮಾನದಲ್ಲೇ ಅವರು ದಲಿತರ ಜಾಗೃತಿಗಾಗಿ, ದಲಿತರ ಹಕ್ಕುಗಳಿಗಾಗಿ, ಅಸ್ಪೃಶ್ಯತೆಯನ್ನು ಹೋರಾಡಿಸೋದಕ್ಕಾಗಿ ಬಸವಣ್ಣ ಮೊದಲು ನಡೆಸಿದ್ದು ದಲಿತ ಚಳವಳಿ ಈ ದೇಶದಲ್ಲಿ. ಇದು ಫಸ್ಟ್ ಪಾಯಿಂಟ್. ದಲಿತರಿಗಾಗಿ, ದಲಿತರನ್ನ ಸಮಾನವಾಗಿ ಹೆಣ್ಮಕ್ಕಳು, ಅದು ಎಲ್ಲ ಜಾತಿಯ ಎಲ್ಲ ಜಾತಿಯ ಸಾಂಸ್ಕೃತಿಕರನ್ನ ತನ್ನ ಮನೆಗೆ ಮೊದಲ ಬಾರಿ ಅಂತರ್ಜಾತೀಯ ವಿವಾಹವನ್ನು ಮಾಡಿಸಿದ್ದೆ ಬಸವಣ್ಣ. ಇಂಟರ್ಕಾಸ್ಟ್ ಆ ಕಾಲದಲ್ಲಿ ಅಲ್ಲಿಂದ ದಲಿತ ಚಳವಳಿಗಳನ್ನು ಹೊರತೆ ಮೊದಲ ಸ್ಟೇಜ್ ಹೇಳಬೇಕು. ದಲಿತ ಚಳವಳಿ ಅಂದ ತಕ್ಷಣ ಫಸ್ಟ್ ಬಸವೇಶ್ವರ ದಲಿತ ಚಳವಳಿ ಅಲ್ಲಿಂದ ಬರುತ್ತೆ. ಅವರ ಅನುಭವದಲ್ಲಿ ಎಲ್ಲ ಅಂಬಿಗರ ಚೌಡಯ್ಯ, ಮಾದರ ಚೆನ್ನಯ್ಯ, ಕೈತಯ್ಯ ಇವರೆಲ್ಲರನ್ನ ಹಾಕೊಂಡು ಸಮಾನತೆಗೆ ಉದ್ಘಾಟನೆ ಮಾಡಬೇಕು ಅಂತ ಫಸ್ಟ್. ನೆಕ್ಸ್ಟ್ ಹಳೆ ಮೈಸೂರು ಪ್ರಾಂತ್ಯದ ದಲಿತ ಚಳವಳಿ 2ನೇ ಪ್ಯಾಟರ್ನ್ ಬರಬೇಕು. ಹಳೆ ಮೈಸೂರು ಪ್ರಾಂತ್ಯದ ದಲಿತ ಚಳವಳಿ. ಇಲ್ಲಿ ರಾಜರು ಬರುತ್ತಾರೆ. ಹಳೆ ಮೈಸೂರು ರಾಜರು, ಮೈಸೂರು ವಂಶಸ್ಥರು ನೋಡಿ. ಒಡೆಯರು ದಲಿತರಿಗಾಗಿ ಮೊದಲು ಏನು ರಾಜರಿದ್ದಾರೆ, ಮೈಸೂರು ಸಂಸ್ಥಾನದ ರಾಜರು ದಲಿತರಿಗಾಗಿ ಮೊದಲು 2 ಶಾಲೆಗಳನ್ನು ತೆರೆದರು. ದಲಿತರಿಗಾಗಿ ಮೊದಲು ವಸತಿ ಶಾಲೆಗಳನ್ನು ತೆರೆದರು. ಹಾಸ್ಟೆಲ್ಸ್ಗಳನ್ನು ಮಾಡಿದರು. ಪಾಪ ಓದ್ತಾರೆ, ಓದಿಲ್ಲ, ಕೆಳಜಾತಿಯವರಿಗಾಗಿ ಮಹಾರಾಜರು ಕೊಟ್ಟಿರುವಂಥ ಕೊಡುಗೆಗಳು, ಅವರ ಶಿಕ್ಷಣ, ಅವರ ಸಂಘಟನೆ, ಅವರಿಗೆ ವಸತಿ, ಅವರಿಗೆ ಊಟ, ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ, ಈ ಥರದ ಪರಿಕಲ್ಪನೆಯನ್ನು ದಲಿತರಿಗೆ ಕೊಟ್ಟಂಥದ್ದು ಮಹಾರಾಜರು ಮೈಸೂರು ಪ್ರಾಂತ್ಯ. ಇದು 2ನೇ ಅಂಶದಲ್ಲಿ ಹೇಳಬೇಕು. ನೆಕ್ಸ್ಟ್ ಮುಂಬೈ ಕರ್ನಾಟಕದ ದಲಿತ ಚಳವಳಿ 3ನೇದು. ಇಲ್ಲಿ ಅಂಬೇಡ್ಕರ್ ಬರ್ತಾರೆ. ಮುಂಬೈ ಮಹಾರಾಷ್ಟ್ರದ ಅಂಬೇಡ್ಕರ್ ಮುಂಬೈ ಕರ್ನಾಟಕದ ದಲಿತ ಚಳವಳಿ. ಇಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಇಂದ ಸ್ಟಾರ್ಟ್ ಆಗುತ್ತೆ. B.R. ಅಂಬೇಡ್ಕರ್ ಅವರು ಸ್ವತಂತ್ರ ಪೂರ್ವದಲ್ಲಿ ಭಾರತದಲ್ಲಿ ಬಹಳಷ್ಟು ಕಾನೂನುಗಳನ್ನು ಕಳೆದುಕೊಂಡು ದಲಿತರಿಗಾಗಿ ಶಿಕ್ಷಣ, ಹೋರಾಟ, ಸಂಘಟನೆ ಮುಖಾಂತರ ದಲಿತರ ಜಾಗೃತಿಯನ್ನು ಮಾಡುವಂಥದ್ದು. ಮುಂಬೈ ಪ್ರಾಂತ್ಯ, ಬೆಳಗಾವಿ, ನಿಪ್ಪಾಣಿ, ರಾಯಚೂರು, ಪೂನಾ ಈ ಭಾಗ, ಯಾಕಂದ್ರೆ ಅವರು ಮೂಲತಃ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಗಳಲ್ಲಿ ದಲಿತರನ್ನ ಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡುವುದು ಡಾಕ್ಟರ್ B.R. ಅಂಬೇಡ್ಕರ್. ಇದು ಮುಂಬೈ ಭಾಗದ ದಲಿತ ಚಳವಳಿಯಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಏನೇನು ಮಾಡಿರುವಂಥ ವೈಶಿಷ್ಟ್ಯತೆ. ಅದಾದ್ಮೇಲೆ ಇಲ್ಲಿ ನಂತರ ಸ್ವತಂತ್ರ ಪೂರ್ವದಲ್ಲಿ DSS ಅಂತ ಬರ್ತದೆ. ಇಲ್ಲೇ ಇದೆಲ್ಲ ಬರೀಬೇಕು. ದಲಿತ ಸಂಘರ್ಷ ಸಮಿತಿ, DSS ಅಂದ್ರೇನು? ದಲಿತ ಸಂಘರ್ಷ ಸಮಿತಿ ಹೇಳಿದ್ರು. ಹಳ್ಳಿಗಳಲ್ಲಿ ಮಾತ್ರ, ಊರುಗಳಲ್ಲಿ DSS ಅಂತ ಹಾಕಿರ್ತಾರೆ. ದಲಿತ ಸಂಘರ್ಷ ಸಮಿತಿ ಇದು ಸಂಚಾರಕ್ಕಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆಯಾಗಿ ಅವರ ಒಗ್ಗಟ್ಟು ಅವರ ರಾಜಕೀಯ ಕೂಡಿಗಾಗಿ ಅವರು ಒಗ್ಗಟ್ಟಾಗಿ ಇದ್ದಾರೆ. ಇದಿಷ್ಟು ನೀವು ದಲಿತ ಚಳವಳಿಯಲ್ಲಿ ಇಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕು. ದಲಿತ ಚಳವಳಿ ಅಂದ ತಕ್ಷಣ ಏನಾಗ್ತದೆ ನಂತರ ದಲಿತ ಚಳವಳಿ ಅಂದ್ರೆ ನೀವು ಇಷ್ಟು ಪಾಯಿಂಟ್ಸ್ಗಳು ಬರೀರಿ. ಲಾಸ್ಟ್ ಅಪ್ಡೇಟ್ ಇರೋದು ಸೇರಿಸಿ DSS ಅಂತ ಸಂಘಟನೆ ಇದೆ, ಅದನ್ನು ಸೇರಿಸಿ ಅದನ್ನು ಕ್ಲೋಸ್ ಮಾಡಿ 5 ಮಾರ್ಕ್ಸ್. ಈಗ ನಿಮಗೆ 1ನೇ ಪಾಠ ಯಾರು ಇದು
ಯಾರ ಕಡೆ ತೊಂದರೆ ಆಯ್ತಾ? ಭಾರತೀಯ ರೂಪಾಯಿಗಳು ನಾಳೆ ಕೊಡ್ತೀನಿ, ನಾಳೆ ತೇರಿಗಳು ಅಷ್ಟೇ ಕೊಡ್ತೀನಿ. ನಾನು ಪ್ಯಾಂಟ್ ಕೊಡೋದು ಅದಕ್ಕೆ ಎರಡೇ ಕೊಡ್ತೀನಿ ತೇರಿಗಳು. ಇವತ್ತೊಂದಿನ ಓದಿದ್ದೀನಿ. ಈಗ ಇವೆಲ್ಲ ನ್ಯೂ ಟೈಪ್ಗಳು ಇಂಡಿವಿಜುವಲ್ಸ್ ಹೇಳ್ತೀನಿ ನಾನು ಒಬ್ಬೊಬ್ಬರಿಗೆ. ಒಂದು ಕ್ಲಾಸ್ ನಾವು ಒಬ್ಬೊಬ್ಬರು ಎಲ್ಲ ಓದ್ಕೊಂಡಿರ ಇವೆಲ್ಲ ಬರ್ತಾರೆ, ಮತ್ತೆ ಓದ್ಕೋಬೇಕು. ನೀವು ಇವತ್ತು ಬಂದ್ರೆ ಬರೀರಿ, ನಾಳೆಯಿಂದ ನೆಕ್ಸ್ಟ್ ಬರೀ ನ್ಯೂ ಟೈಪ್ ಒಂದು ಕ್ಲಾಸ್ ಮಾಡಿ ಈ ಥರ ಇದಾವಲ್ಲ ಒಂದೇ ಬರೆಯಬೇಕು. ಇವನ್ನ ನೀವು ಬೋರ್ಡ್ ಮೇಲೆ ಬರೀಬೇಕು. ನಾನು ನೆಕ್ಸ್ಟ್ ಅಲ್ಲಿ ಒಂದು ಕಡೆ ಬಂದ್ಮೇಲೆ ಬೇರೆ ಕಡೆಯಿಂದ ಬೇರೆ ಚೆಕ್ ಮಾಡಿ ಕಳಿಸ್ತೀನಿ. ನೀವು ಅದು ಸೆಟ್ ಮಾಡಬೇಕು, ನೀವು ಸೆಟ್ ಮಾಡಬೇಕು. ಬೇರೆ ಸರಿ ಇದೆ, ಈ ಬೇರೆ ಇದೆ ಸರಿ ಇಲ್ಲ ಇವನ್ನ ಅದು ಬರೀತೀವಿ. ನೀವು ಸೆಟ್ ಮಾಡಿದ್ರೆ ಒಂದು ಎರಡು ಕ್ಲಾಸ್ ಆಗ್ತದೆ. ಎಲ್ಲವೂ ಮಾಡಬೇಕು, ನೀವು ಬೇಕು. ಇದು ಈಗ ಇದು ಯಾವುದು 7 ಈಗ ಯಾರ ಕಡೆ ಇದೆಯಾ? ಅದೇ ಯಾರೇ ಕೊಡಿದ್ದೀವಿ, ಯಾರು ತೊಗೊಂಡಿದ್ದೀವಿ? ನಿಮ್ಮ ಕಡೆ ಯಾರು ಯಾವುದೇನು ನೀವೆಲ್ಲ ಇದು 7ನೇ ಪಾಠದ್ದು 7 8 ಐತಿರೋದನ್ನೇ ವಾರ್ಪಿ ಗುಂಪೇನು ಮತ್ತು ಬರೀಬೇಕು. ನೆಕ್ಸ್ಟ್ 1ನೇ ಪಾಠದಲ್ಲೂ ತೇರಿ ಕೊಡ್ತೀವಿ. ನಾಳೆ ಮಧ್ಯಾಹ್ನ ಹೇಳ್ತೀನಿ ಯಾವುದು ಇದು ನಿಮ್ಮ ಕಡೆ ಎಲ್ಲ ಪಾಠದ್ದು ಬಂದವು. ಈಗ ಎಲ್ಲ ಪಾಠದ್ದು ಒಂದೇ ಸಿಮಿಲಿಯಲ್ಲಿ ಬಿಟ್ಟಿಸ್ತಾರ. 1 ಮಾರ್ಕ್ಸ್ ನಾವು 2 ಮಾರ್ಕ್ಸ್ ನಾವು ಇಂಪಾರ್ಟೆಂಟು ಹೇಳ್ತೀನಿ. ಯಾವ ಅದನ್ನು ರೆಡಿ ಆಗ್ತದೆ, 100% ರೆಡಿ ಆಗಬೇಕು. ದಿನ ಪಾಠ ಮಾಡಿದ್ರೆ ರಿವಿಷನ್. ಮೊದಲನೇ ಪಾಠದಲ್ಲಿ 15 ಮಾರ್ಕ್ಸ್ ಕ್ವಶನ್ಸ್ ಬರ್ತೀವಿ. ಮೊದಲನೇ ಪಾಠ. 2ನೇ ಪಾಠ 1 2 3 4 5 ಇಲ್ಲೇ ಸುಮಾರು ಮಾರ್ಕ್ಸ್ ಕ್ವಶನ್ ಹಚ್ಕೊಂಡು ಲಾಸ್ಟ್ ಕಡಿಮೆ. 6ನೇ ಪಾಠ ಗ್ರಾಮಗಳು ಒಂದೇ ಬರ್ತಾರೆ. ಗ್ರಾಮಗಳು ಸ್ವಲ್ಪ ನೋಡ್ಕೋಬೇಕು. ಆಡಿಸೋದನ್ನು ಬೈ 1ನೇ ಪಾಠದ್ದು 1ನೇ ಪಾಠ ಕೊಟ್ಟಿದ್ದು ಪಾಠ ಜನಸಂಖ್ಯಾಶಾಸ್ತ್ರ ಔಪಚಾರಿಕ ಜನಸಂಖ್ಯಾಶಾಸ್ತ್ರ, ಅನೌಪಚಾರಿಕ ಜನಸಂಖ್ಯಾಶಾಸ್ತ್ರ. 2 ದ್ರಾವಿಡ ಭಾಷೆಗಳು, ಕನ್ನಡ, ತೆಲುಗು, ತಮಿಳು, ಮಲಯಾಳ. ಆದರೆ ಭಾರತೀಯವಾದ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದ ಬಗ್ಗೆ ಅತ್ಯಾಚಾರದ ಬಗ್ಗೆ ಮತ್ತೊಂದು ಪ್ರದೇಶದ ಬಗ್ಗೆ ನಿರಸನದ ಭಾವನೆ. ಲಿಂಗಾನುಪಾತ ಇಳಿಮುಖಲು ಕಾರಣವಾದ 2 ಅಂಶಗಳು. ಗಂಡು ಹೆಣ್ಣು ಲಿಂಗಾನುಪಾತ ಸಮಯ ಇಲ್ಲ, ಕಡಿಮೆ ಆಗಿದೆ. ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗಿದೆ, ಗಂಡು ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಆಗಿದೆ. ಯಾಕೆ? ಲಿಂಗಾನುಪಾತ ಕುಸಿಯಲು ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ, ಗಂಡು ಸಂತಾನದ ಬಯಕೆ, ಆಮೇಲೆ ಈ ಸ್ಕ್ಯಾನಿಂಗ್ ಮಿಷಿನ್ ಬಂದರೆ ಹೊಟ್ಟೆಯಲ್ಲಿ ಗಂಡು ಹೆಣ್ಣು ಅಂತ ತಿಳ್ಕೊಳ್ಳೋದು. ಸೊ ಅದರಿಂದ ಗಂಡು ಅಂದ್ರೆ ಬೀಳೋದು, ಹೆಣ್ಣು ಅಂತ ಗೊತ್ತಾದ್ರೆ ಅವಶ್ಯ ಮಾಡಿಸೋದು. ಈ ಥರ ಇದ್ದು ನಗರಗಳಲ್ಲಿ ಹೆಚ್ಚಿಗೆ ನಡೀತಾರೆ. ಇದರಿಂದ ಹೆಣ್ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಓದಿಲ್ಲ, ಓದಿದ್ರು ಅಷ್ಟೇ
ಈಜಿ ಕ್ವಶನ್ಸ್ಗೆ 2 ಮಾರ್ಕ್ಸ್ ಹೋಗ್ತಿದೆ. ಜನಸಂಖ್ಯಾ ಲಾಭಾಂಶ ಅಂದರೆ ಯಾವ ದೇಶದಲ್ಲಿ ದುಡಿಯುವ ಯುವ ಜನಸಂಖ್ಯೆ ಹೆಚ್ಚಿಗೆ ಇರ್ತಿದೆ ಅದನ್ನ ಜನಸಂಖ್ಯಾ ಲಾಭಾಂಶ ಅಂತ ಕರೀತೀವಿ. ಯಾವ ದೇಶದಲ್ಲಿ ದುಡಿಯುವ ಯುವ ಜನಸಂಖ್ಯೆ ಹೆಚ್ಚಿಗೆ ಇದ್ರೆ ಅದನ್ನ ಜನಸಂಖ್ಯಾ ಲಾಭಾಂಶ ಅಂತ ಕರೀತೀವಿ. ಕ್ರೈಸ್ತರ ಮಕ್ಕಳು ಪ್ರೊಟೆಸ್ಟೆಂಟ್ ಕ್ಯಾಥೋಲಿಕ್. ಕ್ರೈಸ್ತರ ಮಕ್ಕಳು ಪ್ರೊಟೆಸ್ಟೆಂಟ್ ಕ್ಯಾಥೋಲಿಕ್. ನೋಡಿ ಇವೆಲ್ಲ ನೆಕ್ಸ್ಟ್ ಇದೆ ಓಲ್ತ ಮತ್ತು ಇಟ್ಕೊಂಡ್ತೇನೆ ಪಾಠದ ಎಲ್ಲ ಇವೆಲ್ಲ ಎಲ್ಲರೂ ಕೂಡ ಇವನ್ನ ಜೆರಾಕ್ಸ್ ಮಾಡಿಸೋದು ಎಲ್ಲ ಮಾಡೋದು ಇಟ್ಕೊಳ್ಳಿ. ಎಕ್ಸಾಮ್ ಬಹಳ ಇಂಪಾರ್ಟೆಂಟ್. ನೀವು ಆ ಗೈಡ್ಗಳಲ್ಲಿ ಈ ಥರದ್ದು ಇರಲ್ಲ. ಇದು ಪ್ಯಾಟರ್ನ್ ಈ ಥರ ಕ್ವಶನ್ಸ್ ಬರ್ತಿರ್ತೀವಿ. ಮೊದಲು ಹಳೆದವರು ಬರೀ 1 ಮಾರ್ಕ್ಸ್ 2 ಮಾರ್ಕ್ಸ್ ಇತ್ತು. ಮುದ್ದಿಸಿದ್ರೇಲಿ ಬಿಟ್ಟಿಸ್ತಾಬರೇಲಿ ಈ ಥರ ಇರಲಿಲ್ಲ ಮೊದಲು. ಈ ವರ್ಷ ಹೊಸದಾಗಿ ಮಾಡೋದ್ರಿಂದ ಖಂಡಿತ ಕ್ವಶನ್ ಬರಬೇಕು. ಇದನ್ನೇ ಫಾಲೋ ಮಾಡಬೇಕು. ಓದ್ರಿ ಈಗ ನಾ ಕಾಗೋಡು ಸತ್ಯಾಗ್ರಹ ತೆಗೆದು ಓದ್ರಿ. ಓದ್ರಿ ಮಧ್ಯಾಹ್ನ ಬರೆಯೋರು. ಇವತ್ತು ಯಾವ್ಯಾವ ಕೊಟ್ಟಿನಿ ಈಗ ಸಂಜೆ ಬರೆಯೋ ಏನೇನು ಏನ್ ಮಾಡ್ಬೇಕ ಓದ್ಬಿಟ್ಟು ಒಂದ್ಸಲ ಬರೀರಿ. ರೈಟಿಂಗ್ ಮಾಡಿ 2ನೇ ಸಲ ನೀವು ಆಟೋಮೆಟಿಕ್ ಆಗಿ ಬರ್ತಿದ್ರೆ ಬರೀ ಹೋಗ್ಬೇಡಿ. ಇಲ್ಲ ಸಂಜೆ ಓದ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ರೌಂಡ್ ರಾತ್ರಿ ಓದಿದ್ದು ಎಷ್ಟು ನೆನಪೈತೆ ಅಂತ ಬರೀರಿ. ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗುತ್ತೆ. ಬೆಳಿಗ್ಗೆ ಒಂದು ಅರ್ಧ ತಾಸು ರೈಟಿಂಗ್ ಮಾಡಿ ಎದ್ದ ತಕ್ಷಣ ಬೆಳಿಗ್ಗೆ ಇವತ್ತು ಯಾರು ಬಂದಿಲ್ಲ.